ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಸಾ ಜನವರಿ 15, 2025ರಂದು ದ ಬ್ಲೂ ಘೋಸ್ಟ್ ಮತ್ತೆ ರೆಸಿಲಿಯನ್ಸ್ ಅನ್ನೋ 2 ಲೂನಾರ್ ಲ್ಯಾಂಡರ್ಸ್ ನ ಲಾಂಚ್ ಮಾಡಲಿದೆ. ಇವೆರಡು ಸ್ಪೇಸ್ ಕ್ರಾಫ್ಟ್ಸ್ ನ ಚಂದ್ರನ ಮೇಲೆ ಕೆಲವು ಅಧ್ಯಯನ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಈ ಎಕ್ಸ್ಪೆರಿಮೆಂಟ್ ಇಂದ ಮೂನ್ ನ ಅಟ್ಮಾಸ್ಫಿಯರ್ ಹೇಗೆ ಡಿಫ್ರೆಂಟ್ ಆಗಿದೆ ಮತ್ತೆ ಮನುಷ್ಯ ಹೇಗೆ ಭೂಮಿ ಮೇಲೆ ವಾಸ ಮಾಡ್ತಾನೋ ಅದೇ ತರ ಚಂದ್ರದ ಮೇಲೂ ವಾಸ ಮಾಡಕ್ಕಾಗುತ್ತಾ ಅನ್ನೋದು ಗೊತ್ತಾಗುತ್ತೆ. ದ ಬ್ಲೂ ಘೋಸ್ಟ್ ಲೂನಾರ್ ಲ್ಯಾಂಡರ್ ನ ಫೈರ್ ಫ್ಲೈಸ್ ಏರೋಸ್ಪೇಸ್ ಕಂಪನಿ ಡೆವಲಪ್ ಮಾಡಿದೆ. ಈ ಬ್ಲೂ ಘೋಸ್ಟ್ ಅನ್ನ ಚಂದ್ರನ ಮೇಲಿರೋ ಮೇರ್ಕ್ರೀಸಿಯಂ ಅನ್ನೋ ಜಾಗದ ಮೇಲೆ ಲ್ಯಾಂಡಿಂಗ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಈ ಮಿಷನ್ ಬಂದು ಸುಮಾರು 60 ದಿನಗಳ ಕಾಲ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. ಇದು ಚಂದ್ರನ ಆರ್ಬಿಟ್ ಅನ್ನು ತಲುಪೋದಿಕ್ಕೆ 45 ದಿವಸ ತಗೊಂಡ್ರೆ ಮೂನ್ ಸರ್ಫೇಸ್ ಆಪರೇಷನ್ಸ್ ನ ಮಾಡೋದಿಕ್ಕೆ ಇದು 14 ದಿನಗಳನ್ನ ತಗೊಳುತ್ತೆ. ಈ ಲ್ಯಾಂಡರ್ ನಾಸಾದ 10 ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಎಕ್ವಿಪ್ಮೆಂಟ್ಸ್ ನ ಕ್ಯಾರಿ ಮಾಡುತ್ತೆ. ಇದರಿಂದ ಮುಂದೆ ಚಂದ್ರನ ಮೇಲೆ ಟೆಕ್ನಾಲಜಿಕಲ್ ಡೆಮಾನ್ಸ್ಟ್ರೇಷನ್ಸ್ ನ ಮಾಡಬಹುದು. ಎರಡನೇ ಮೂನ್ ಲ್ಯಾಂಡರ್ ಬಂದು ರೆಸಿಲಿಯನ್ಸ್. ಇದನ್ನ ಐ ಸ್ಪೇಸ್ ಕಂಪನಿಯವರು ಡೆವಲಪ್ ಮಾಡಿದ್ದಾರೆ. ಇದನ್ನ ಚಂದ್ರನ ಈಕ್ವೇಟರ್ ಬಳಿ ಲ್ಯಾಂಡಿಂಗ್ ಮಾಡಿಸ್ತಾರೆ ಅಂತ ಹೇಳಲಾಗ್ತಿದೆ. ಈ ಲ್ಯಾಂಡರ್ ಚಂದ್ರನ ಮೇಲೆ ಒಂದು ಮೈಕ್ರೋ ರೋವರ್ ನ ಬಿಡುತ್ತೆ. ಈ ಮೈಕ್ರೋ ರೋವರ್ ಹೋಗಿ ಚಂದ್ರನ ಸಾಯಿಲ್ ಸ್ಯಾಂಪಲ್ ನ ಕಲೆಕ್ಟ್ ಮಾಡುತ್ತೆ. ಹಾಗೆ ಲೂನಾರ್ ಫುಡ್ ಪ್ರೊಡಕ್ಷನ್ ಎಕ್ಸ್ಪೆರಿಮೆಂಟ್ಸ್ ಗೆ ಬೇಕಾಗಿರೋ ಮಾಡ್ಯೂಲ್ ನ ಇದು ಕ್ಯಾರಿ ಮಾಡುತ್ತೆ. ಇವೆರಡು ಸ್ಪೇಸ್ ಕ್ರಾಫ್ಟ್ ನ ಫ್ಲೋರಿಡಾದ ಕೆನಡಿ ಸ್ಪೇಸ್ ಸೆಂಟರ್ ಇಂದ ಲಾಂಚ್ ಮಾಡ್ತಾರೆ. ಇದೇ ತರ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.